ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್, 6ನೇ ತರಗತಿಯಿಂದ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ. ಫ್ರಮ್ ದ ಟೆಕ್ಸ್ಟ್ ಬುಕ್ ಸಿರಿ ಕನ್ನಡ ವಿ ಆರ್ ಡೂಯಿಂಗ್ ಅ ಲೆಸನ್, ದ ಸೆಕೆಂಡ್ ಲೆಸನ್, ಗಂಧರ್ವ ಸೇನಾ. ಗಂಧರ್ವ ಸೇನಾ. Yes? Okay, so before starting the lesson, I request all the children to take out the textbook and your pencil especially. So because I'll be telling the meanings in English, you have to make a note because I won't be giving it separately again after the video. So I request you all to carry the pencil and sit with the textbook. As and when I'll tell the meaning, please make a note in English. Okay, and also grab a pair of earphones. Earphones tagoli, headphones tagoli, and put it and sit. Okay. ಸೊ ಬಿ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ಇಟ್ಸ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ದ ಲೆಸನ್ ಇನ್ ಇಂಗ್ಲಿಷ್, ಆಲ್ಸೋ ಇನ್ ಕನ್ನಡ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ದ ಲೆಸನ್ ಗಂಧರ್ವ ಸೇನಾ. ಸೊ ದಿಸ್ ಇಸ್ ದ ಲೆಸನ್ ವಿ ಆರ್ ಗೋಯಿಂಗ್ ಟು ಡೂ ಟುಡೇ. 6ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ, ಫ್ರಮ್ ದ ಸಿರಿ ಕನ್ನಡ 6th ಸ್ಟ್ಯಾಂಡರ್ಡ್. ಸೊ ಗಂಧರ್ವ ಸೇನಾ. ಗಂಧರ್ವ ಸೇನಾ ಏನಿದು ಗಂಧರ್ವ ಸೇನಾ? ಸೊ ದಿಸ್ ಈಸ್ ಅ ಕೈಂಡ್ ಆಫ್ ಏನಂತಾರೆ, ಜಾನಪದ ಮೂಲದಿಂದ ಆರಿಸಿಕೊಂಡು ರಚಿಸಲಾದ ಕತೆ. ದಿಸ್ ಈಸ್ ಲೈಕ್ ಅ ಫೋಕ್ ಸ್ಟೋರಿ. ಇದು ನಿಜವಾಗ್ಲೂ ನಡೆದಿದ್ಯಾ? ವಿ ಡೋಂಟ್ ನೋ, ಬಟ್ ದಿಸ್ ಇಸ್ ಅ ಫೋಕ್ ಸ್ಟೋರಿ. ಓಕೆ, ವಿಚ್ ಆ್ಯಕ್ಚುಲಿ gives a many kind of informations to us. Okay, and also the way we talk and our body language has many things to convey. So ಮಾತಾಡ್ಬೇಕಾದ್ರೆ we will be, most of the time we will be so mesmerized with the way the body language of the person. That is what we do in the movies alva. Body language will attract us first, ಆಮೇಲೆ the words will get hit our ears. ಅದೇ ಥರ ಈ ಪಾಠ ಕೂಡ. ಏನಿದೆ ಈ ಪಾಠದಲ್ಲಿ? ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಒಂದು ದಿನ ಒನ್ ಡೇ ಒಬ್ಬ ರಾಜ, ಅ ಕಿಂಗ್, ಒಡ್ಡೋಲಗದಲ್ಲಿದ್ದಾಗ, ಐ ವಾಸ್ ಇನ್ ಎಸ್ ಅ ಪ್ಯಾಲೇಸ್ ಕೋರ್ಟ್. ಒಡ್ಡೋಲಗ ಇಸ್ ಅ ಪ್ಯಾಲೇಸ್ ಕೋರ್ಟ್. ಒಡ್ಡೋಲಗದಲ್ಲಿ ಇದ್ದಾಗ ಅವನ ಮಂತ್ರಿ, ಹಿಸ್ ಮಿನಿಸ್ಟರ್ ಗಟ್ಟಿಯಾಗಿ ಅಳುತ್ತಾ ಬಂದನು. ಗಟ್ಟಿಯಾಗಿ ಅಳು ಅಂದರೆ ಜೋರಾಗಿ ಅಳೋದು, ಲೌಡ್ಲಿ, ಕ್ರೈಂಗ್ ಲೌಡ್ಲಿ, ಅಳುತ್ತಾ ಬರ್ತಾನೆ. ಅಳು ಅಂದರೆ ಕ್ರೈ. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ರಾಜ ಕೇಳ್ತಾನೆ, ರೋದನೆ ಅಂದರೆ ನೋವಿನಿಂದ ಅಳುತ್ತಿದ್ದಾನೆ. ಹಿ ಈಸ್ ಕ್ರೈಯಿಂಗ್ ವಿತ್ ಅ ಪೇನ್. ಸೊ ಈ ಆಸ್ಕ್, ಏನಾಯಿತು ಅಂತ ರಾಜ ಕೇಳ್ತಾನೆ. ಓಕೆ, ಕಾರಣ ಅಂದರೆ ರೀಸನ್. ರಾಜ ಪ್ರಶ್ನಿಸಿದ, ರಾಜ ಕ್ವೆಶ್ಚನ್ಡ್. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಅಂದರೆ ಮಂತ್ರಿ ಹೇಳ್ತಾನೆ, ಮಂತ್ರಿ ಸಿಂಹಾಸನವನ್ನು ಚುಂಬಿಸಿ ಅಂದರೆ ಅದು ಥ್ರೋನ್ ಆಫ್ ದ ರಾಜ. ಹಿ ವಿಲ್ ಕಿಸ್ ದಟ್. ಚುಂಬಿಸಿ ಅಂದರೆ ಕಿಸ್. ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ. ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ಅಂದರೆ ಭೂಮಿ ಅಂದರೆ ಅರ್ತ್, ಮುಟ್ಟು ಅಂದರೆ ಟಚ್. ನಮಸ್ಕರಿಸಿ, ಹಿ ವಿಲ್ ಟಚ್ ದ ಗ್ರೌಂಡ್, ಲ್ಯಾಂಡ್, ಆ್ಯಂಡ್ ಹಿ ವಿಲ್ ನಮಸ್ಕಾರ ಮಾಡ್ತಾನೆ. ನಮಸ್ಕರಿಸಿ ಹೇಳ್ತಾನೆ, ನಾಲಿಗೆ ಉದ್ದ ಮಾಡಿ ಹೇಳು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ನಾಲಿಗೆ ಉದ್ದ ಮಾಡಿ ಹೇಳು? ದ ಇನ್ಫಾರ್ಮೇಶನ್ ವಾಟ್ ಎವರ್ ಹಿ ನೋಸ್ ಹಿ ವಿಲ್ ಟೆಲ್ ದಟ್ ಈಸ್ ಟ್ರುತ್. ಅದೇ ನಿಜ ಅಂತ ಹೇಳೋದು. ಅದೇ ನಿಜ ಅಂತ ಹೇಳೋದು, ನಂಬಿಸಿ ಹೇಳೋದು. ಟು ಮೇಕ್ ದಮ್ ಅದರ್ ಪೀಪಲ್ ಟು ಟ್ರಸ್ಟ್ ದಟ್ ದಿಸ್ ಇಸ್ ದ ಟ್ರುತ್ ಅಂತ. ಅದು ನಾಲಿಗೆ ಉದ್ದ ಮಾಡು. ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಹಿ ಟೋಲ್ಡ್, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ತೀರಿಕೊಂಡರನ್ನು ಪಾಸ್ಡ್ ಅವೇ. ಮಹಾರಾಜ, ಗಂಧರ್ವ ಸೇನಾ ಇಸ್ ಅ ಪಾಸ್ಡ್ ಅವೇ. ಗಂಧರ್ವ ಸೇನಾ ಪಾಸ್ಡ್ ಅವೇ ಅಂತ ಹೇಳಿ ಉದ್ಗರಿಸುತ್ತಾ ಮೂರ್ಛೆ ಹೋದ ಅಂತ ಹೇಳಿ ಜೋರಾಗಿ ಹೇಳ್ತಾ, ಗಟ್ಟಿಯಾಗಿ ಹೇಳ್ತಾ, ಉದ್ಗರಿಸು ಜೋರಾಗಿ ಹೇಳು, ಲೌಡಾಗಿ ಹೇಳಿ ಮೂರ್ಛೆ, ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾನೆ. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ, ರಾಜ ಏನು ಮಾಡ್ತಾನೆ, ಒಡ್ಡೋಲಗವನ್ನು, ದ ಪ್ಯಾಲೇಸ್ ಕೋರ್ಟನ್ನು, ಹಿ ವಿಲ್ ಎಂಡ್ ದ್ಯಾರ್ ಇಟ್ ಸೆಲ್ಫ್. ಪರಿಸಮಾಪ್ತಿ ಈಸ್ ಟು ಎಂಡ್. ಪರಿಸಮಾಪ್ತಿ ಈಸ್ ಅ ಎಂಡ್. ಅಲ್ಲೇ ಪರಿಸಮಾಪ್ತಿಗೊಳಿಸಿ, ಹಿ ವಿಲ್ ಎಂಡ್. ಕಣ್ಣೀರು ಸುರಿಸುತ್ತಾ, ಇವನ್ ಹಿ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಕಣ್ಣೀರು ಸುರಿಸುತ್ತಾ
ಗಂಧರ್ವಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಏನ್ ಮಾಡ್ತಾನೆ? ಫಾರ್ ದ ಶ್ರದ್ಧಾಂಜಲಿ ಏನ್ ಮಾಡ್ತಾನೆ? ಗಂಧರ್ವಸೇನೆಗೆ ವಿ ಹ್ಯಾವ್ ಟು ಶೋ ದ ರೆಸ್ಪೆಕ್ಟ್ ಅಂತ ಹೇಳಿ 4 ದಿನಗಳ ಕಾಲ ಅಂದರೆ 4 days ರಾಜ್ಯಾದ್ಯಂತ ಸ್ಟೇಟ್ ಎಂಟೈರ್ ಸ್ಟೇಟ್ ಶೋಕಾಚರಣೆ ಅಂದರೆ we show the respect to the past people ಅಲ್ವಾ, ಅದನ್ನು ಶೋಕಾಚರಣೆ ಶ್ರದ್ಧಾಂಜಲಿ ಅಂತ ಹೇಳ್ತಾರೆ. ಓಕೆ, ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಹಿ ವಿಲ್ ಆರ್ಡರ್, ಕಮಾಂಡ್, ಆಜ್ಞೆ ಮಾಡ್ತಾನೆ, ಆಜ್ಞಾಪಿಸಿದ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ, ಮಂತ್ರಿಯ ಆರೈಕೆ, ಮಂತ್ರಿ ಬಿದ್ದೋಗ್ಬಿಟ್ಟಿದ್ದಾನೆ, ದ ಮಂತ್ರಿ ಇಸ್ ಅನ್ಕಾನ್ಶಿಯಸ್, ಹಿ ವಾಂಟ್ ಟು ಟೇಕ್ ಕೇರ್ ಆಫ್ ಹಿಮ್, ಆರೈಕೆ ಮಾಡ್ಬೇಕು ಅವನಿಗೆ. ವೈದ್ಯರನ್ನ ಕರೆಸ್ತಾನೆ. ಹಿ ವಿಲ್ ಕಾಲ್ ದ ಡಾಕ್ಟರ್, ಡಾಕ್ಟರ್ ಇಸ್ ವೈದ್ಯರು, ಡಾಕ್ಟರ್ ಇಸ್ ವೈದ್ಯರು. ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ, ರಾಜಭಟರು ಅಂದರೆ ದ ಸೋಲ್ಜರ್ಸ್ ಹೂ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ರಾಜ ಪ್ಯಾಲೇಸ್ ಕೋರ್ಟ್, ಆ ಭಟರು, ಓಕೆ, ಅವರನ್ನು ಕರೆಸಿ ಅಂತಃಪುರಕ್ಕೆ ಬಂದ. ಹಿ ಕೇಮ್ ಟು ಹಿಸ್ ಪ್ಲೇಸ್, ಹಿಸ್ ರೂಮ್, ಹಿಸ್ ಹೌಸ್, ಅಂತಃಪುರ, ಹಿಸ್ ಪ್ಲೇಸ್. ಅಲ್ಲಿಯೂ ಕರಳು ಕಿತ್ತು ಬರುವಂತೆ ಅಳತೊಡಗಿದ. ಕರಳು ಕಿತ್ತು ಬರುವಂತೆ ಅಂದರೆ ತುಂಬ ಬೇಜಾರಾಗಿ, ತುಂಬ ನೋವಿಂದ, ತುಂಬ ಸಂಕಟದಿಂದ, ವೆರಿ ಪೇನ್ಫುಲ್, ಈಸ್ ಕ್ರೈಯಿಂಗ್. ಯಾರು? ರಾಜ ಇಸ್ ಕ್ರೈಯಿಂಗ್. ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು. ರಾಣಿ, ದೇ ಆಸ್ ವಾಟ್ ಈಸ್ ದ ಪ್ರಾಬ್ಲಮ್, ವೈ ಆರ್ ಯು ಸೋ ಸ್ಯಾಡ್, ವೈ ಆರ್ ಯು ಕ್ರೈಯಿಂಗ್ ಲೈಕ್ ದಿಸ್ ಅಂತ ಕೇಳ್ತಾರೆ ರಾಣಿಯರು. ರಾಣಿ ಅಂದರೆ ಕ್ವೀನ್. ಗಂಧರ್ವಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ, ಗಂಧರ್ವಸೇನ ಪಾಸ್ಡ್ ಅವೇ ಅಂತ ಹೇಳಿ ರಾಜ ಗದ್ಗದ ಕಂಠ, ಕಂಠ ಅಂದರೆ ವಾಯ್ಸ್, ಗದ್ಗದ ಅಂದರೆ ಈ ಥರ, ಇದು ಗದ್ಗದ ಕಂಠ. ಓಕೆ, ಗದ್ಗದ ಕಂಠದಿಂದ ಹಿ ವಿಲ್ ಟೆಲ್. ಅದನ್ನು ನೋಡಿ ಇವನ್ ರಾಣಿಯರಿಗೂ ಕೂಡ ಅಳು ಬರುತ್ತೆ. ರಾಜನ ದುಃಖ ತಮ್ಮ ದುಃಖ, ರಾಜ ದುಃಖದಲ್ಲಿದ್ದಾನೆ, ಇವನ್ ದಟ್ ಈಸ್ ಅ ಸ್ಯಾಡ್ ಫಾರ್ ಅಸ್ ಅಂತ ಹೇಳಿ ಅವರು ಕೂಡ ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ಅವರು ಏನು ಮಾಡ್ತಾರೆ? ಎದೆ ಬಡ್ಕೊಂಡು ಅಳ್ತಾರೆ. ಎದೆ ಬಡ್ಕೊಳ್ಳೋದು ಅಂದರೆ ದಿಸ್ ಇಸ್ ಎದೆ ಬಡ್ಕೊಳ್ಳೋದು. ಓಕೆ, ಯು ವಿಲ್ ಬಡಿಯೋದು ಅಂದರೆ ಲೈಕ್ ದಿಸ್, ಬಡಿ, ತಟ್ಟು. ಎದೆ ಅಂದರೆ ಹಾರ್ಟ್, ಒಡ್ಕೊಂಡು ಅಳೋದು, ಅಳ್ತಾರೆ. ಇಡೀ ಅಂತಃಪುರ, ದ ಹೋಲ್ ಪ್ಯಾಲೇಸ್, ಅಂತಃಪುರ ದುಃಖ, ಸ್ಯಾಡ್ ಮತ್ತು ಗೊಂದಲದಿಂದ, ಗೊಂದಲ ಅಂದರೆ ಡಿಸ್ಟರ್ಬ್ ಆಗಿ ತುಂಬಿದೆ. ರಾಣಿಯ ಸೇವಕಿಯೊಬ್ಬಳಿಗೆ, ದ ರಾಣಿ ಸೇವಕಿ, ಸೇವಕಿ ಅಂದರೆ ಯಾರು? ಒಬ್ಬಳ ರಾಣಿಗೆ ಸರ್ವ್ ಮಾಡ್ತಾರಲ್ಲ, ಸರ್ವೆಂಟ್, ಅವರು ಒಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಶಿ ಡಿಂಟ್ ನೋ ವೈ ಆಲ್ ದೀಸ್ ಹ್ಯಾಪನಿಂಗ್, ಯಾಕಾಗ್ತಿದೆ, ಹೂ ಇಸ್ ಗಂಧರ್ವಸೇನ, ಅವಳಿಗೆ ಗೊತ್ತಿಲ್ಲ. ಅವಳು ಮಹಾರಾಣಿಯರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ, ಎವ್ರಿ ಒನ್, ವೈ ಆರ್ ದೇ ಕ್ರೈಯಿಂಗ್ ಅಂತ ಕೇಳ್ತಾಳೆ. ಯಾರು? ರಾಣಿಯ ಸೇವಕಿ ವಿಲ್ ಆಸ್ಕ್ ಟು ರಾಣಿ. ರಾಣಿ ನಿಟ್ಟುಸಿರು ಬಿಟ್ಟು, ರಾಣಿ ಏನು ಮಾಡ್ತಾಳೆ? ಇದು ನಿಟ್ಟುಸಿರು ಬಿಟ್ಟು, ಓಕೆ, ಜೋರಾಗಿ ಉಸಿರು ತೊಗೊಂಡು ಬಿಡೋದು, ನಿಟ್ಟುಸಿರು ಬಿಟ್ಟು, ಪಾಪ ಗಂಧರ್ವಸೇನರು ತೀರಿಕೊಂಡರಂತೆ, ಪಾಪ ಗಂಧರ್ವಸೇನ ಹೋಗ್ಬಿಟ್ಟಿದ್ದಾರೆ, ಪಾಸ್ಡ್ ಅವೇ. ರಾಣಿ ಸೇವಕಿ ಚುರುಕು ಬುದ್ಧಿಯವಳು. ಶಿ ವಾಸ್ ಅ ಲಿಟಲ್ ವೈಸ್ ಆ್ಯಂಡ್ ಇಂಟೆಲಿಜೆಂಟ್. ಯಾರು? ಸೇವಕಿ. ಅವಳು ಆಲೋಚನೆ ಮಾಡಿದಳು. ಶಿ ಥಾಟ್, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ? ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ರಾಜ ಆ್ಯಂಡ್ ಗಂಧರ್ವಸೇನ ಅಂತ ಥಿಂಕ್ ಮಾಡ್ತಾಳೆ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ಶಿ ಆಸ್ಕ್ಡ್ ರಾಣಿ, ಆತಂಕ ಅಂದರೆ ಭಯದಿಂದ, ವಿತ್ ಅ ಫಿಯರ್, ಬಿಕಾಸ್ ಶಿ ಈಸ್ ಆಸ್ಕಿಂಗ್ ರಾಣಿ. ರಾಣಿ, ಮಹಾರಾಜರಿಗೂ ಗಂಧರ್ವಸೇನರಿಗೂ ಏನು ಸಂಬಂಧ? ವಾಟ್ ಈಸ್ ದ ರಿಲೇಷನ್? ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ, ರಾಣಿ ಏನು ಹೇಳ್ತಾಳೆ? ನನಗೆ ಗೊತ್ತಿಲ್ಲ, ಐ ವಿಲ್ ಆಸ್ಕ್ ರಾಜ ಅಂತೇಳಿ ಓಡೋಗ್ತಾಳೆ. ಶೀಲ್ ಗೋ ಟು ರಾಜ ಅಂಡ್ ಶೀಲ್ ಆಸ್ಕ್, ಗಂಧರ್ವಸೇನರು ಯಾರು ಎಂದು ಕೇಳಿದಳು. ಶಿ ಆಸ್ಕ್ಡ್, ಹೂ ಇಸ್ ಗಂಧರ್ವಸೇನ? ರಾಜನಿಗೂ ಗೊತ್ತಿಲ್ಲ. ರಾಜ ಆಲ್ಸೋ ಡೋಂಟ್ ನೋ. ಆತ ಕಣ್ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ. ಐ ಡಿಡ್ ಸಚ್ ಎ ಇಡಿಯಾಟಿಕ್ ಅಂಡ್ ಸ್ಟೂಪಿಡ್ ವರ್ಕ್. ಎಂಥ ಕೆಲಸ ಮಾಡಿ? ಐ ಡಿಂಟ್ ಇವನ್ ನೋ ಹೂ ಇಸ್ ಗಂಧರ್ವಸೇನ. ನನಗೆ ಗೊತ್ತಿಲ್ಲ ಯಾರು ಗಂಧರ್ವಸೇನ ಅಂದುಕೊಂಡು ಕೂಡಲೇ ಆ ಸ್ಥಾನಕ್ಕೆ ತೆರಳಿದ. ಇಮಿಡಿಯೇಟ್ಲಿ ಈ ವೆಂಟ್ ಟು ದ ಪ್ಯಾಲೇಸ್ ಕೋರ್ಟ್. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡ ಮಂತ್ರಿಯನ್ನು ಕರೆಸಿಕೊಂಡ.
ದ ಮಂತ್ರಿ ವಾಸ್ ಲಿಟಲ್ ಓಕೆ, ಉಪಚರಿಸಿಕೊಂಡ ಅಂದರೆ ಟ್ರೀಟ್ ಮಾಡಿ, ಹಿ ವಾಸ್ ಲಿಟಲ್ ಬೆಟರ್. ಅವ್ರನ್ನ ಕರ್ಸ್ಕೋತಾನೆ. ಹಿ ವಿಲ್ ಕಾಲ್ ದಮ್. ಮಂತ್ರಿಗಳೇ, ಯಾರು ಈ ಗಂಧರ್ವಸೇನ? ಹೂ ಇಸ್ ದಿಸ್ ಗಂಧರ್ವಸೇನ ಎಂದು ಪ್ರಶ್ನಿಸಿದ. ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವಸೇನರು ಯಾರೆಂಬುದು ನಮಗೂ ತಿಳಿದಿಲ್ಲ. ಸಚ್ ಕನ್ಫ್ಯೂಷನ್. ಮಿನಿಸ್ಟರ್ ಏನು ಹೇಳ್ತಾನೆ? ಕ್ಷಮಿಸಿ ಮಹಾರಾಜ, ನನಗೂ ಕೂಡ ಗಂಧರ್ವಸೇನ ಯಾರಂತ ಗೊತ್ತಿಲ್ಲ. ಐ ಡೋಂಟ್ ನೋ. ಗೊತ್ತಿಲ್ಲ ಇಸ್ ಐ ಡೋಂಟ್ ನೋ. ಓಕೆ, ಎಂದು ತಿಳಿದಿಲ್ಲ. ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನೂ ಅತ್ತೆ ಎಂದು ಮಾರ್ನುಡಿದ. ಮಾರ್ನುಡಿದ ಅಂದರೆ ಜವಾಬು ಕೊಡೋದು, ಪ್ರತ್ಯುತ್ತರ. ಯು ವಿಲ್ ರಿಯಾಕ್ಟ್, ಯು ವಿಲ್ ಗಿವ್ ಅ ಆನ್ಸರ್ ಫಾರ್ ವಾಟ್ ಎವರ್ ಯು ಆಸ್ಕ್ಡ್. ದಟ್ ಈಸ್ ಅ ಮಾರ್ನುಡಿದ. ಓಕೆ, ಮರುನುಡಿ. ಸೊ ಏನು ಹೇಳ್ತಾನೆ? ದ ಪಡೆಯ ಮುಖ್ಯಸ್ಥ ಅಂದರೆ ಸೇನಾ ಪಡೆ ಇದಲ್ಲ, ಆರ್ಮಿ ಇದಲ್ಲ, ಅದರ ಮುಖ್ಯಸ್ಥ, ಹೆಡ್ ಚೀಫ್, ಹಿ ವಾಸ್ ಕ್ರೈಯಿಂಗ್. ಗಂಟಲು ಕಿತ್ತು ಅಂತಂದರೆ ಜೋರಾಗಿ. ಸಿ, ದೀಸ್ ಆರ್ ದ ಡಿಸ್ಕ್ರಿಪ್ಷನ್ ಹೌ ಯು ಕ್ಯಾನ್ ಕ್ರೈ, ಹೌ ದ ಡಿಫ್ರೆಂಟ್ ವೇಸ್ ಯು ಕ್ಯಾನ್ ಕ್ರೈ ಅಂತ ಯು ವಿಲ್ ಗೆಟ್ ಟು ನೋ ಇನ್ ದಿಸ್ ಲೆಸನ್. ಓಕೆ, ಸೊ ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಗಂಟಲು ಅರಚುವಂತೆ ಅಳೋದು, ಇದೆಲ್ಲನೂ ಬರೆದಿಟ್ಕೊಳ್ಳಿ ನೀವು. ಓಕೆ, ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ಏನು ಮಾಡ್ತಾನೆ? ಅದನ್ನು ನೋಡಿ ನಾನು ಅತ್ತೆ ಅಂತ ಹೇಳ್ತಾನೆ. ರಾಜನ ಕೋಪ ನೆತ್ತಿಗೇರಿತು. ರಾಜ ಗಾಟ್ ವೆರಿ ಆ್ಯಂಗ್ರಿ. ನೆತ್ತಿಗೇರಿತು ಅಂದರೆ ತುಂಬ ಕೋಪ ಬಂತು ರಾಜನಿಗೆ. ನೀನೊಬ್ಬ ಮೂರ್ಖ, ಯು ಆರ್ ಅ ಸ್ಟುಪಿಡ್, ಯು ಆರ್ ಅ ಈಡಿಯಟ್. ಕೂಡಲೇ ಹೋಗಿ ಗಂಧರ್ವಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ. ಗೋ ಇಮಿಡಿಯೇಟ್ಲಿ ಆ್ಯಂಡ್ ಸರ್ಚ್ ಹೂ ಇಸ್ ಗಂಧರ್ವಸೇನ. ಯಾರದು ಗಂಧರ್ವಸೇನ ತಿಳ್ಕೊಂಡು ಬಾ. ಯು ನೋ ಆ್ಯಂಡ್ ಯು ಕಮ್ ಅಂತೂ ಹೇಳಿದ. ಓಕೆ, ಪತ್ತೆ ಮಾಡಿಕೊಂಡು ಬಾ ಎಂದು ಮಂತ್ರಿಗೆ ರಾಜ ಎಂದ. ಮಂತ್ರಿ ರಾಜನಿಗೆ ವಂದಿಸಿ, ಹಿ ವಿಲ್ ಲೈಕ್ ದಿಸ್. ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು. ಕೇಳಿದ ಕಿವಿ ಊರಿಗೆ ಮಾರಿ ತಂದು ಅಂದರೆ ದಿಸ್ ಈಸ್ ಅ ಗಾದೆ. ಅಂದರೆ ನಾವೇನೋ ಒಂದು ಕೇಳ್ತೀವಿ, ಏನೋ ಒಂದು ಹೇಳ್ತೀವಿ. ವಿಲ್ ಲಿಸನ್ ಸಮಥಿಂಗ್ ಆ್ಯಂಡ್ ವಿಲ್ ಟೆಲ್ ಸಮಥಿಂಗ್ ದಟ್ ವಿಲ್ ಬಿಕಮ್ ಕಂಪ್ಲೀಟ್ಲಿ ನಾನ್ಸೆನ್ಸ್ ಆ್ಯಂಡ್ ದಟ್ ವಿಲ್ ಬ್ರಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅದು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂತ ಅರ್ಥ. ಓಕೆ, ಸೊ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಕಾಲಿಗೆ ಬುದ್ಧಿ ಹೇಳೋದ್ರೆ ಓಡೋಗೋದು. ಯು ವಿಲ್ ಲೀವ್ ದಟ್ ಪ್ಲೇಸ್, ಯು ವಿಲ್ ಜಸ್ಟ್ ರನ್ ಫ್ರಮ್ ದಟ್ ಪ್ಲೇಸ್. ದಟ್ ಈಸ್ ಅ ಕಾಲಿಗೆ ಬುದ್ಧಿ ಹೇಳು. ಓಕೆ, ನುಡಿಗಟ್ಟು. ಪಡೆಯ ಮುಖ್ಯಸ್ಥನ ಕಂಡು ಹಿ ವಿಲ್ ಗೋ ಆ್ಯಂಡ್ ಫೈಂಡ್, ಬಿಕಾಸ್ ಯಾರು ಹೇಳಿದ್ದು ಅವನಿಗೆ? ಮುಖ್ಯಸ್ಥ ಟೋಲ್ಡ್. ಸೊ ಹಿ ವಿಲ್ ಗೋ ಟು ಮುಖ್ಯಸ್ಥ ಆ್ಯಂಡ್ ಹಿ ವಿಲ್ ಆಸ್ಕ್, ಗಂಧರ್ವಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಸಿ, ಇವನ ಮುಖ್ಯಸ್ಥ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಯಾರು, ಅವ್ರು ಏನಾಗಿದ್ರು, ವಾಟ್ ದ ವರ್, ಐ ಡೋಂಟ್ ನೋ. ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಸೊ ದೇ ಪಾಸ್ಡ್ ಅವೇ ಅಂತ ಸ್ವತಃ ನನ್ನ ಹೆಂಡತಿಯಿಂದ ಮೈ ವೈಫ್ ಶಿ ವಾಸ್ ಕ್ರೈಯಿಂಗ್. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಹೇಳಿದೆ. ಐ ವಾಂಟೆಡ್ ಟು ಟೆಲ್ ದಿಸ್, ಸೊ ಐ ಟೋಲ್ಡ್ ಯು ಅಂತಾನೆ. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಹಿ ಟುಕ್ ಹಿಸ್ ಹ್ಯಾಂಡ್ ಆನ್ ದ ತಲೆ ಅಂಡಿ ಕುಳಿತ. ಅಯ್ಯೋ, ಏನು ಮಾಡಲಿ ಈಗ? ವಾಟ್ ಕ್ಯಾನ್ ಐ ಡೂ? ವಾಟ್ ಶಾಲ್ ಐ ಟೆಲ್ ಟು ರಾಜ? ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋದರು. ಸೊ ವಾಟ್ ದೇ ಟೋಲ್ಡ್, ಓಕೆ, ವೈಫ್ ನೋಸ್, ಓಕೆ, ಲೆಟ್ ಅಸ್ ಆಸ್ ದ ವೈಫ್ ಅಂತ ಹೇಳಿ ಇಬ್ಬರು, ದ ಮುಖ್ಯಸ್ಥ ಆ್ಯಂಡ್ ದ ಮಂತ್ರಿ, ದೇ ವಿಲ್ ಗೋ ಟು ದ ವೈಫ್. ಅವನ ಯಾರ ವೈಫ್? ಮುಖ್ಯಸ್ಥನ ಹೆಂಡತಿ ಹತ್ರ ಹೋಗ್ತಾರೆ. ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವಸೇನರ ಪರಿಚಯ ನನಗಿಲ್ಲ. ಶಿ ವಿಲ್ ಆಲ್ಸೋ ಟೆಲ್, ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಮೆಟ್ ಹಿಮ್, ನನಗೆ ಗೊತ್ತಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಐ ಹ್ಯಾಡ್ ವೆಂಟ್ ಟು ಟೇಕ್ ಬಾತ್ ಇನ್ ದ ರಿವರ್. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವಸೇನ ಸತ್ತನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಆಳುತ್ತಿದ್ದಳು. ಅಲ್ಲಿ ಏನಾಗುತ್ತೆ, ಐ ವೆಂಟ್ ಟು ಟೇಕ್ ಬಾತ್. ಓಕೆ, ಸೊ ಅಲ್ಲಿ ನಾನು ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಮಡಿವಾಳ್ತಿ ಅಂದರೆ ಬಟ್ಟೆ ಒಗಿತಾರಲ್ಲ ಅವರಿಗೆ ಮಡಿವಾಳ್ತಿ ಅಂತ, ದ ಒನ್ ಹೂ ವಾಷಸ್ ದ ಕ್ಲೋತ್ಸ್. ಓಕೆ, ಮಡಿವಾಳ್ತಿ, ಶಿ ವಾಸ್ ಕ್ರೈಯಿಂಗ್ ದೇರ್. ಓಕೆ, ಶಿ ವಾಸ್ ಕ್ರೈ, ಹೌ ಶಿ ವಾಸ್ ಕ್ರೈಯಿಂಗ್, ಒಂದೇ ಸಮನೆ ಬಾಯಿ ಬಡಿದ್ಕೊಳ್ಳೋದು. ಸೊ ಒಂದು ಎದೆ ಬಡ್ಕೋ, ಬಾಯಿ ಬಡ್ಕೋ, ಗಂಟ್ಲು ಕಿತ್ತೋಗೋ ಥರ. ಓಕೆ, ಈ ಥರ ಎಲ್ಲ ಆಳೋದು. ಓಕೆ, ಸೊ ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಶಿ ವಾಸ್ ಕ್ರೈಯಿಂಗ್.
ಅದನ್ನು ನೋಡಿ ನಾನು ಅತ್ತೆ, ಐ ಸಾ ದಟ್ ಅಂಡ್ ಇವನ್ ಐ ಕ್ರೈಡ್ ಆ್ಯಂಡ್ ಐ ಟೋಲ್ಡ್ ಟು ಮೈ ಹಸ್ಬೆಂಡ್, ನಾನು ನನ್ನ ಗಂಡನಿಗೆ ಹೇಳಿದೆ, ನನ್ನ ಗಂಡ ಮಂತ್ರಿಗೆ ಹೇಳ್ದ, ಮಂತ್ರಿ ರಾಜಗೆ ಹೇಳ್ದ, ರಾಜ ರಾಣಿಗೆ ಹೇಳ್ದ, ಅಲ್ಲಿಂದ ಮತ್ತೆ ವಾಪಸ್ ಅಗೇನ್ ಇಲ್ಲಿ ಕಮ್ತು. ಅದನ್ನು ನೋಡಿ ನಾನು ನನ್ನ ಗಂಡನ ಬರೆಗೆ ಹೇಳಿದೆ. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಅವನಿಗೆ ಏನಾಯ್ತು, ತಲೆ ಸುತ್ತುತ್ತೆ. ಅಯ್ಯೋ, ವಾಟ್ ಈಸ್ ದಿಸ್, ಹೂ ನೋಸ್ ಗಂಧರ್ವಸೇನ, ಯಾರಿಗೆ ಗೊತ್ತು ಗಂಧರ್ವಸೇನ ಅಂತ. ಈ ಗಂಧರ್ವಸೇನ ಯಾರು? ತಲೆ ಚಚ್ಚಿಕೊಂಡ. ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ವಾಟ್ ಎವರ್ ಇಟ್ ಹ್ಯಾಪನ್ ಲೆಟ್ ಇಟ್ ಹ್ಯಾಪನ್ ಅಂತ ಹೇಳಿ ಎವ್ರಿ ಒನ್ ದೆಲ್ ಗೋ ಟು ಮಡಿವಾಳ್ತಿ ಹೌಸ್. ದೆನ್ ದೇ ವಿಲ್ ಗೋ ಆ್ಯಂಡ್ ದೇ ವಿಲ್ ಆಸ್ಕ್ ಗಂಧರ್ವಸೇನ ಯಾರು ಎಂದು ಕೇಳಿದರು. ದೇ ಆಸ್ ಹೂ ಇಸ್ ಗಂಧರ್ವಸೇನ. ಅವಳು ದುಃಖಿಸತೊಡಗಿದಳು. ಶೀ ಸ್ಟಾರ್ಟೆಡ್ ಕ್ರೈಯಿಂಗ್ ಅಗೇನ್. ಅವಳಿಗೆ ತುಂಬ ಬೇಜಾರಾಗೋಯ್ತು. ಸ್ವಾಮಿ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತದೆ. ಐ ಆಮ್ ನಾಟ್ ಲಕ್ಕಿ. ಸ್ಟಿಲ್ ಮೈ ಹಾರ್ಟ್ ಬೀಟ್ಸ್ ಫಾರ್ ಹೆಮ್. ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ. ಇಟ್ಸ್ ಮೈ ಲವಬಲ್ ಡಾಂಕಿ. ಗಂಧರ್ವಸೇನ ಇಸ್ ಮೈ ಪ್ರೀತಿಯ ಕತೆ, ಇಸ್ ಮೈ ಲವಬಲ್ ಡಾಂಕಿ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ. ಐ ಹ್ಯಾಡ್ ಟೇಕನ್ ಕೇರ್ ಆಫ್ ಹಿಮ್ ಸೋ ನೈಸ್ಲಿ, ಮೋರ್ ದೆನ್ ಮೈ ಓನ್ ಸನ್. ಅವನು ಅಷ್ಟೊಂದು ಇಷ್ಟ ನನಗೆ ಗಂಧರ್ವಸೇನ. ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ಮೈ ಬಿಸ್ನೆಸ್ ಆ್ಯಕ್ಟಿವಿಟಿ. ಸ್ವಾಮಿ, ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ ಅಂದರೆ ಸತ್ತೋಗ್ಬಿಟ್ಟ. ಹಿ ಪಾಸ್ಡ್ ಅವೇ. ಕಣ್ಮುಚ್ಚೋದು. ಸೊ ವೆನ್ ವಿ ಆರ್ ಡೈಡ್ we have to, the dead person has to close the eyes ಅಲ್ವಾ. ಸೊ ಡೆಡ್ ಪರ್ಸನ್ ಕಣ್ಮುಚ್ಕೊಂಡ್ಬಿಟ್ಟ ಅಂದರೆ ಸತ್ತೋಗ್ಬಿಟ್ಟ ಅಂತ ಅರ್ಥ. ಕಣ್ಮುಚ್ಕೊಂಡ್ಬಿಟ್ಟ. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ. ಸೊ ಹೊಟ್ಟೆ ಮೇಲೆ ಕಲ್ಲು ಹಾಕೋದು ಅಂದರೆ ನಾವು ವಾಟ್ ಶುಡ್ ಐ ಡೂ ಫಾರ್ ಮೈ ಬಿಸ್ನೆಸ್, ವಾಟ್ ಶುಡ್ ಐ ಡೂ, ಬಿಕಾಸ್ ದ ಕತೆ ಇಸ್ ದ ಒನ್ ವಿಚ್ ವಿಲ್ ಕ್ಯಾರಿ ದ ಕ್ಲಾತ್ಸ್ ಅಲ್ವಾ. ಸೊ ನಾವು ದ ಕತೆ ಇಸ್ ನಾಟ್ ದರ್. ಸೊ ವಾಟ್ ಶುಡ್ ಐ ಈಟ್, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಅಂತ ಹೇಳ್ತಾನೆ. ಆಲ್ ದೀಸ್ ಲೈನ್ಸ್ ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಹೊಟ್ಟೆ ಮೇಲೆ ಕಲ್ಲು ಹಾಕು ಅಂದರೆ ಯು ಆರ್ ಡಿಸ್ಟರ್ಬಿಂಗ್ ದರ್ ಡೈಲಿ ಏನಂತಾರೆ ಇನ್ಕಮ್ ಆಫ್ ಫುಡ್. ಯು ಆರ್ ಡಿಸ್ಟರ್ಬಿಂಗ್ ದರ್ ಫುಡ್ ಆ್ಯಕ್ಟಿವಿಟಿ ಅಂತ. ಅಂದರೆ ಯು ಆರ್ ನಾಟ್ ಲೆಟಿಂಗ್ ದಮ್ ಟು ಈಟ್ ಅಲ್ಲ, ಯು ಆರ್ ನಾಟ್ ಲೆಟಿಂಗ್ ದಮ್ ಟು ವರ್ಕ್. ಅವ್ರಿಗೆ ವರ್ಕ್ ಇಲ್ಲ ಅಂದರೆ ಕಾಸಿಲ್ಲ ಅಂದರೆ ಊಟ ಇಲ್ಲ. ಸೊ ದಿಸ್ ಈಸ್ ಹೊಟ್ಟೆ ಮೇಲೆ ಕಲ್ಲು ಹಾಕು. ಓಕೆ, ಎಂದು ಬೊಬ್ಬಿಟ್ಟು ಅತ್ತಳು ಅಂದರೆ ಜೋರಾಗಿ ಬಾಯಿ ಬಟ್ಕೊಂಡು ಅಳೋದು. ಬೊಬ್ಬಿಟ್ಟು ಜೋರಾಗಿ ಕಿರ್ಚಿದ ಅಳೋದು. ಇದನ್ನು ಕೇಳಿದ ಮಂತ್ರಿ, ಮುಖ್ಯಸ್ಥ, ಅವನ ಹೆಂಡತಿ ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡರು. ಎವ್ರಿ ಒನ್ ದೇ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದರ್ ಫೇಸ್, ಈಚ್ ಒನ್ಸ್ ಫೇಸ್. ಮಂತ್ರಿ, ಮುಖ್ಯಸ್ಥ ಆ್ಯಂಡ್ ಮುಖ್ಯಸ್ಥನ ಹೆಂಡತಿ. ಅಲ್ಲಿಂದ ಕಂಬಿ ಕಿತ್ತರು. ಒನ್ ಮೋರ್ ವರ್ಡ್ ಫಾರ್ ಲೈಕ್ ಕಾಲು ಕೀಳು. ಓಕೆ, ಅಲ್ಲಿಂದ ಓಡೋಗೋದು. ದೇ ಜಸ್ಟ್ ಲೆಫ್ಟ್ ದಟ್ ಪ್ಲೇಸ್. ಮಂತ್ರಿ ಅರಮನೆಗೆ ಬಂದು, ಇಲ್ ಕಮ್ ಟು ಅರಮನೆ ಪ್ಯಾಲೇಸ್. ರಾಜನ ಕಾಲಿಗೆ ಬಿದ್ದು, ರಾಜನ ಕಾಲಿಗೆ ಬೀಳ್ತಾನೆ. he will just go to the Raja's leg and he will tell. ನಿಜಾಂಶವನ್ನು ಹೇಳಿದ. he told the truth. ನಿಜಾಂಶ is a truth. ಗಂಧರ್ವಸೇನರು ಸತ್ತರೆಂದು ನಾವೆಲ್ಲರೂ ಶೋಕಿಸಿದವಲ್ಲ. we all were sad because ಗಂಧರ್ವಸೇನ passed away, no? so the ಗಂಧರ್ವಸೇನ is a donkey. ಗಂಧರ್ವಸೇನ ಮಡಿವಾಳ್ತಿಯ ಪ್ರೀತಿಯ ಕತೆ ಎಂದು ಹೇಳಿದ. ರಾಜ ಅವನಿಗೆ ಹಿಗ್ಗಾಮುಗ್ಗ ಬೈದನು. ಹಿಗ್ಗಾಮುಗ್ಗ ಅಂದರೆ ತುಂಬ ಬೈತಾನೆ ರಾಜ ಅವನಿಗೆ. ಹಿಗ್ಗಾಮುಗ್ಗ ಬೈದನು, ಆದರೆ ಶಿಕ್ಷಿಸದೆ ಬಿಟ್ಟ. he didn't punish him because everyone became a fool. even the raja became a fool because of him. okay, ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು. even the news went till the ರಾಣಿ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಏನಾಗುತ್ತೆ, ಕುರಿ ಅಂದರೆ ಶೀಪ್. ದ ಶೀಪ್ ವಿಲ್ ಬಿ ಗೋಯಿಂಗ್ ಇನ್ ಆಲ್ವೇಸ್ ಇನ್ ಅ ಗ್ರೂಪ್ ಅಲ್ವಾ. ವಾಟ್ ಹ್ಯಾಪನ್ಸ್ ಇಸ್ ದ ಫಸ್ಟ್ ಎಲ್ಲಿ ಹೋಗುತ್ತೆ ಕುರಿ, ದ ಲೀಡರ್ ಕುರಿ ಇರುತ್ತಲ್ಲ, the behind sheeps will follow the lead one. If the lead goes to some pothole, even everyone they will go to the pothole itself. ಎಲ್ಲ ಅವರನ್ನೇ ಫಾಲೋ ಮಾಡುತ್ತೆ. ಸೊ ದೇ ವೋಂಟ್ ಥಿಂಕ್ ಏನಿದೆ ಅಂತ. ಸೊ ದಟ್ ಹ್ಯಾಪೆಂಡ್ ಇವಾಗ. ಸೊ ಒಬ್ಬ ಅತ್ತ ಅಂತ ಎವ್ರಿ ಒನ್ ಸ್ಟಾರ್ಟೆಡ್ ಕ್ರೈಯಿಂಗ್ ಬಿಕಾಸ್ he is crying ಅಂತ ಎವ್ರಿ ಒನ್ ಸ್ಟಾರ್ಟೆಡ್ ಕ್ರೈಯಿಂಗ್. ದೇ ಡಿಂಟ್ ಇವನ್ ಅನಲೈಸ್ what happened, who is he, what happened ಅಂತ. until the ಸೇವಕಿ asked the ರಾಣಿ. okay, so if something tells you, if they are following the same, it's not always necessary that you have to follow. You can even question, analyze why it is so anta.
ಓಕೆ. ಸೊ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವಂತೆ ನಗುತ್ತಲೇ ಇದ್ದರು. ಪಕ್ಕೆಲುಬು ಅಂದರೆ ಇಲ್ಲಿ ಒಂದು ಎಲುಬು ಬರುತ್ತೆ, ಬೋನ್. ಓಕೆ, ನೀವು ಜಾಸ್ತಿ ನಕ್ಕದ್ರೆ, ಇಫ್ ಯು ಆರ್ ಲಾಫಿಂಗ್ ಔಟ್ ಲೌಡ್, ಒನ್ ಲಾಫ್ ಲಾಫ್ ಲಾಫ್, ಸೊ ದಿಸ್ ಪೋರ್ಷನ್ ವಿಲ್ ಸ್ಟಾರ್ಟ್ ಪೇನಿಂಗ್ below your stomach. Okay, just by side of your stomach will start paining. ಸೊ ಅದು ಪಕ್ಕೆಲುಬು. ಸೊ ಅದು ನೋವು ಬರೋ ಥರ ರಾಣಿಯರು ನಗ್ತಾ ಇದ್ದಾರೆ. ಸೊ ದೇ ಆರ್ ಫೀಲಿಂಗ್ ಇಟ್ ಸೋ ಫನ್ನಿ ಬಿಕಾಸ್ ಎವ್ರಿವನ್ ಬಿಕಮ್ ಸೋ ಸ್ಟುಪಿಡ್ ಹಿಯರ್. ಓಕೆ, ಬಿಕಾಸ್ ಆಫ್ ದ ಡಾಂಕಿ ಡೈಡ್ ಎವ್ರಿವನ್ ವಿ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ರಾಜ ಅನೌನ್ಸ್ ಫಾರ್ ಶ್ರದ್ಧಾಂಜಲಿ ಫಾರ್ 4 days ಅಲ್ವಾ? ಎಸ್. ಸೊ ಇದರಿಂದ ಏನಾಗುತ್ತೆ, ಫ್ರಮ್ ದಿಸ್ ಲೆಸನ್ ಯು ಆರ್ ಲರ್ನಿಂಗ್ ಅ ಮೋರ್ ಆಫ್ ಅ ನುಡಿಗಟ್ಟು ಗಾದೆ. Okay, Gade is like a proverbs and idioms that you are learning from this lesson. Okay, underline all the proverbs and the idioms that are in this lesson. It will be very, very useful for you. Okay, makkale? Very good. So let me just see into the exercises, how much you have the exercises. So it's very less. Okay, we can do the exercises also. Fine. I hope you have understood the lesson. So let me start with the exercise. ಸೊ ಪದಗಳ ಅರ್ಥ ಇದೆ. ಸೊ ರೀಡ್ ಔಟ್ ದ ಪದಗಳ ಅರ್ಥ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ದ ಪದಗಳ ಅರ್ಥ. ಓಕೆನಾ? ಫೈನ್. ಸೊ ವಿವರ ತಿಳಿಯಿರಿ ಅಂದರೆ ನೋ ಮೋರ್ ಅಬೌಟ್ ದಿಸ್. ಶೋಕಾಚರಣೆ ಅಂದರೆ ಶೋಕಾಚರಣೆಯನ್ನು ಇಫ್ ಸಮ್ಮನ್ ಹ್ಯಾಸ್ ಪಾಸ್ಡ್ ಅವೇ ಅವರಿಗೋಸ್ಕರ ವಿಲ್ ಮೇಕ್ ಅ ಶ್ರದ್ಧಾಂಜಲಿ, ಅದು ಶೋಕಾಚರಣೆ. ನಾಲಿಗೆಯನ್ನು ಉದ್ದ ಮಾಡಿ ಹೇಳು ಅಂದರೆ ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದು ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು. ಅಂದರೆ ಯು ಹ್ಯಾವ್ ಅ 2 ಮೀನಿಂಗ್. ಒಂದು ಟು ಟಾಕ್ ಮೋರ್, ಟು ಟಾಕ್ ಅ ಲಾಟ್ ಆ್ಯಂಡ್ ಮೋರ್. ಇನ್ನೊಂದು ಐ ನೋ ದಿಸ್ ಇನ್ಫಾರ್ಮೇಷನ್, ಐ ನೋ ದಿಸ್ ಟಾಪಿಂಗ್ ಕಂಪ್ಲೀಟ್ಲಿ ಅಂತ ಹೇಳಿ ಯು ಆರ್ ಮೇಕಿಂಗ್ ದ ಅದರ್ ಪರ್ಸನ್ ಟು ಟ್ರಸ್ಟ್ ಆ್ಯಂಡ್ ಯು ಟೆಲ್ ದಮ್. ಅದು ನಾಲಿಗೆ ಉದ್ದ ಮಾಡಿ ಹೇಳು. ಕರುಳು ಕಿತ್ತು ಬರುವಂತೆ ಅಳು ಅಂದರೆ ತನಗಿದ್ದಾದ ದುಃಖವನ್ನು ತೋರ್ಪಡಿಸಿಕೊಳ್ಳುತ್ತಾ ಅತೀವವಾದ ಅಳು ಅಂದರೆ ತುಂಬ ಅಳೋದು, ತುಂಬ ಜೋರಾಗಿ ಅಳೋದು, ಲೈಕ್ ಈ ಥರ. ಓಕೆ, ಗಂಟಲು ಹರಿಯುವಂತೆ ಕೂಗು ಅಂದರೆ ಜೋರಾಗಿ ಕಿರ್ಚೋದು. ಗಂಟಲು ಹರಿಯೋದು ಅಂದರೆ ಇಫ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್, ಇಫ್ ಯು ಶೌಟ್ ಲೌಡ್ಲಿ ಯುವರ್ ಥ್ರೋಟ್ ವಿಲ್ ಸ್ಟಾರ್ಟ್ ಪೇನಿಂಗ್. ಸೊ ಅಷ್ಟು ಜೋರಾಗಿ ಕಿರ್ಚೋದು, ಜೋರಾಗಿ ಅಳೋದು. ಕಾಲಿಗೆ ಬುದ್ಧಿ ಹೇಳು, ಅಲ್ಲಿಂದ ಓಡ್ ಹೋಗು, ರನ್ ಅವೇ ಫ್ರಮ್ ದೇರ್, ಪಲಾಯನ ಮಾಡು. ಸೊ ಅಭ್ಯಾಸ, ಸರಿಯಾದ ಪದವನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. ಯು ಹ್ಯಾವ್ ಟು ಫೈಂಡ್ ದ ಪ್ರಾಪರ್ ವರ್ಡ್, ದ ಕರೆಕ್ಟ್ ವರ್ಡ್, ಆ್ಯಂಡ್ ಯು ಹ್ಯಾವ್ ಟು fill up the blanks. They have given the options. ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ, ಪ್ಯಾಲೇಸ್ ಕೋರ್ಟ್. ಓಕೆ, ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ, he finished, he ended it there. ಏನು ಬರುತ್ತೆ? ಎಸ್, ಯು ಹ್ಯಾವ್ ಟು ಟೆಲ್ ಮಿ ದ ಆನ್ಸರ್ ಮಕ್ಕಳೇ. ಐ ಆಮ್ ಸಾರಿ, ಚೆಕ್ ಮಾಡಿ ಕರೆಕ್ಟ್ ಆಗಿರೋ ಆನ್ಸರ್ ವಿತ್ ರೈಟ್ ಸ್ಪೆಲ್ಲಿಂಗ್ ಯು ಹ್ಯಾವ್ ಟು ರೈಟ್. ಸೇವಕಿ ಡ್ಯಾಶ್ ಬುದ್ಧಿಯವಳು. ಸೊ ಫಸ್ಟ್ ಒನಲ್ಲಿ ಯು ಹ್ಯಾವ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅದು ಕರೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡಲ್ಲಿ ಮುರುಕು, ತಳುಕು, ಚುರುಕು. ತಳುಕು ಇಸ್ ಲೈಕ್ ದಿಸ್, ಮುರುಕು ಅಂದರೆ ಮುರಿದಿರೋದು, ಚುರುಕು ಅಂದರೆ ವೈಸ್ ಆ್ಯಂಡ್ ಇಂಟೆಲಿಜೆಂಟ್. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ವಾಟ್ ಡಿಡ್ ಅ ಮಂತ್ರಿ ಟೆಲ್? ಹಿ ಟೋಲ್ಡ್ ದ ಟ್ರುತ್. ವಾಟ್ ಡು ಯು ಟೆಲ್ ಫಾರ್ ಅ ಟ್ರುತ್? ಸತ್ಯಾಂಶ, ನಿಜಾಂಶ, ಮಿಥ್ಯಾಂಶ. ನಿಜಾಂಶ ಇಸ್ ಅ ಫ್ಯಾಕ್ಟ್ ಆ್ಯಕ್ಚುಲಿ, ಸತ್ಯಾಂಶ ಇಸ್ ಅ ಟ್ರುತ್. ಓಕೆನಾ? ಮಿಥ್ಯಾಂಶ ಇಸ್ ಅ ಲೈ. Okay, what did he tell? He told the fact. He told the fact. ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಯಾರು? ಹೂ ಟೋಲ್ಡ್ ದ ರಾಜ ದ ಗಂಧರ್ವಸೇನ ಸತ್ತೋದ್ರು ಅಂತ? ಹೂ ಟೋಲ್ಡ್? ಎಸ್. ಅಂತಃಪುರ, ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅಂತಃಪುರ? ರಾಣಿವಾಸ, ಸೇವಕಿಯರ ವಾಸ ಆ್ಯಂಡ್ ರಾಜಗೃಹ. ಎಕ್ಸ್ಕ್ಯೂಸ್ ಮೀ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಂತಃಪುರ? ಬರೀರಿ. ಯು ಹ್ಯಾವ್ ಇನ್ ಪದಗಳ ಅರ್ಥ ಆ್ಯಕ್ಚುಲಿ. ಎಕ್ಸ್ಕ್ಯೂಸ್ ಮೀ, ಐ ಫೀಲ್ ಲೈಕ್ ಇಟ್ಸ್ ಮೈ ಥ್ರೋಟ್ ವಿಲ್ ಸ್ಟಾರ್ಟ್ ಪೇನಿಂಗ್, ಸೊ ಐ ಹ್ಯಾವ್ ಟು ಡ್ರಿಂಕ್ ವಾಟರ್. ಸಾರಿ ಫಾರ್ ದಿಸ್. ಅಂತಃಪುರ ಅಂದರೆ ಏನು? ಯು ಹ್ಯಾವ್ ಇನ್ ದ ಪದಗಳ ಅರ್ಥ. ಯು ಕ್ಯಾನ್ ಫೈಂಡ್ ದ ಆನ್ಸರ್ ಇನ್ ಪದಗಳ ಅರ್ಥ. ಈ ಪದಗಳಿಗೆ ಅರ್ಥ ಬರೆಯಿರಿ. ಫಾರ್ ದೀಸ್ ಐ ಹ್ಯಾವ್ ಗಿವನ್ ದ ಮೀನಿಂಗ್ಸ್ ಫಾರ್ ಯು. ಇಟ್ ಈಸ್ ಅವೈಲಬಲ್ ಆಫ್ಟರ್ ದ ವಿಡಿಯೋ. ಓಕೆ, ಅಟ್ ದ ಎಂಡ್ ಆಫ್ ದ ವಿಡಿಯೋ. ನಿಟ್ಟುಸಿರು ಅಂದರೆ ಜೋರಾಗಿ ದುಃಖ ಪಡೋದು ಆ್ಯಂಡ್ ಜೋರಾಗಿ ಉಸಿರೆಳೆದು ಬಿಡೋದು, ನಿಟ್ಟುಸಿರು. ಪರಿಸಮಾಪ್ತಿ ಅಂದರೆ ಎಂಡ್, ಕೊನೆ, ಮುಕ್ತಾಯ. ಮಾರ್ನುಡಿ ಅಂದರೆ ಪ್ರತಿ ಉತ್ತರ ಕೊಡೋದು, ಪ್ರತ್ಯುತ್ತರ ಆರ್ ಜವಾಬು.
ಉದ್ಗರಿಸು ಅಂದರೆ ಆವೇಶದಿಂದ ಮಾತಾಡೋದು, ಜೋರಾಗಿ, ತುಂಬ ಏನೋ ಒಂದು ಏನಂತ ಎಮೋಷ್ನಲಿ ಮಾತಾಡೋದು, ಅದು ಆವೇಶ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯು ಹ್ಯಾವ್ ಟು ರೈಟ್ ಇನ್ ಒನ್ ಸೆಂಟೆನ್ಸ್. ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ? ಮಂತ್ರಿ ಮಿನಿಸ್ಟರ್ ರಾಜನ ಬಳಿ ಅಳುತ್ತಾ ಏನೆಂದು ಹೇಳಿದ? ವಾಟ್ ಡಿಡ್ ದ ಮಂತ್ರಿ ಮಿನಿಸ್ಟರ್ ಟೋಲ್ಡ್ ಟು ರಾಜ? ಓಕೆ, ಅಳುತ್ತಾ ಅಂದರೆ ದ ಕ್ರೈಯಿಂಗ್ ಮಿನಿಸ್ಟರ್, ವಾಟ್ ಡಿಡ್ ಹಿ ಟೆಲ್ ಟು ರಾಜ? ಗಂಧರ್ವಸೇನ ಯಾರು? ಯಾರು ಗಂಧರ್ವಸೇನ? ಗಂಧರ್ವಸೇನ ತೀರಿಕೊಂಡ ವಿಷಯ ರಾಜ ಯಾರಿಗೆ ಹೇಳಿದ? ಗಂಧರ್ವಸೇನ ಪಾಸ್ಡ್ ಅವೇ. ಸೊ ದಿಸ್ ನ್ಯೂಸ್ ರಾಜ ಟೋಲ್ಡ್ ಟು ಹೂಮ್? ಯಾರಿಗೆ ಹೇಳ್ತಾನೆ ರಾಜ? ಹಿ ಟೋಲ್ಡ್ ಟು ಹೂಮ್? ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ವಾಟ್ ಡಿಡ್ ದ ಸರ್ವೆಂಟ್ ಆಫ್ ಅ ರಾಣಿ ಥಾಟ್ ಅಬೌಟ್? ಏನೆಂದು ಆಲೋಚನೆ ಮಾಡಿದಳು? ವಾಟ್ ಡಿಡ್ ಶಿ ಥಿಂಕ್? ವಾಟ್ ಡಿಡ್ ಶಿ ಥಿಂಕ್? ರಾಣಿಯರು ನಗಲು ಕಾರಣವೇನು? ವಾಟ್ ವಾಸ್ ದ ರೀಸನ್ ಫಾರ್ ಟು ಲಾಫ್? ಓಕೆ, ರಾಣಿಯರು, ಸೊ ದ ಕ್ವೀನ್ ವರ್ ಲಾಫಿಂಗ್. ವಾಟ್ ವಾಸ್ ದ ರೀಸನ್ ಫಾರ್ ಇಟ್? ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಅ ವೆರಿ ಲಾಂಗ್ ಸೆಂಟೆನ್ಸಸ್. ಇಟ್ಸ್ ವೆರಿ ಈಸಿ ಮಕ್ಕಳೇ. ಸೊ ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ಅಲ್ವಾ? ಗೋ ಟು ದ ಪ್ಯಾರಾಗ್ರಾಫ್ ಆ್ಯಂಡ್ ಯು ಕ್ಯಾನ್ ಮಿಕ್ಸ್ ಇಟ್ ಅಪ್ ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್. ಓಕೆ, ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗ ವಿವರಿಸಿ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಥಿಂಗ್ ದಟ್ ಹ್ಯಾಪೆಂಡ್ ಇನ್ ಅ ರಾಜನ ಒಡ್ಡೋಲಗ, ಪ್ಯಾಲೇಸ್ ಕೋರ್ಟ್. ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ರಾಜ ಆಸ್ಥಾನದಲ್ಲಿ ಕೂತಿರ್ತಾನೆ, ಆವಾಗ ಮಂತ್ರಿ ಬರ್ತಾನೆ. ಮಂತ್ರಿ ಬಂದು ಏನು ಮಾಡ್ತಾನೆ? ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟು ನಮಸ್ಕರಿಸಿ ಹೇಳ್ತಾನೆ, ರಾಜ ಗಂಧರ್ವಸೇನರು ತೀರಿಕೊಂಡರಂತೆ. ಇದನ್ನು ಕೇಳಿದ ರಾಜ ಏನಾಗುತ್ತೆ? ದುಃಖ ಭರತದಿಂದ. ಸೊ ದ ಮಂತ್ರಿ ವಿಲ್ ಟೆಲ್ ವಿತ್ ಮೋಸ್ಟ್ ಈ ವಿಲ್ ಬಿ ಟೆಲಿಂಗ್ ವಿತ್ ಕ್ರೈಯಿಂಗ್. ಓಕೆ, ಮಂತ್ರಿ ಅಳುತ್ತಾ ಹೇಳುತ್ತಾನೆ, ಗಂಧರ್ವಸೇನರು ತೀರಿಕೊಂಡರು. The Gandharvasena passed away. Then what happened later? Even Raja cried and he told, we'll do a Shokacharane, we'll do a Shraddhanjali for 4 days in our state ಅಂತ ಹೇಳ್ತಾನೆ. I have told you in English and Kannada mix ಮಾಡಿ ಹೇಳಿದ್ದೀನಿ, so that you can write the answers on your own. So please you have to practice to write the answers on your own. Okay, so textbook ಇದೆ, refer ಮಾಡಿ. Anyway you will be getting available, the answers will be available. But still I request you all, if you practice now it will be very easy for you in the next grades. Okay na? So ದಯವಿಟ್ಟು practice ಮಾಡಿ. Doubt ಇದ್ರೆ any time you can comment in the comment section, or you can write a mail to yashasvikannadavani@gmail.com. Write the answers and you can send it to for the corrections also. Okay, next one. ಗಂಧರ್ವಸೇನ ಯಾರು ಎಂಬುದು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು? So what were the things that he tried out to find out the Gandharvasena? Who is Gandharvasena? Okay, first ಏನು ಮಾಡ್ತಾನೆ? The ಮಂತ್ರಿ will go to ಮುಖ್ಯಸ್ಥ and again he will go to the wife of a ಮುಖ್ಯಸ್ಥ. Again from the wife of a ಮುಖ್ಯಸ್ಥ he will go to the Madivalti. Then finally from the Madivalti they will get to know that the Gandharvasena was the donkey of a Madivalti. ಅರ್ಥ ಆಯ್ತಾ? That's it. So ಇದನ್ನ you have to put it in your sentences. You have the textbook with you, you can just refer the answers and try to put it down. Okay, very good. ಸಂದರ್ಭ ಸಹಿತ ವಿವರಿಸಿ. Very good. So here you have to tell in which time, what was the time this happened, this conversation happened. So first, ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. So when this happened? When the Raja went to the Antapura, he told to Rani that Gandharvasena passed away. At that time, he was crying like this. Karalu kittu baruvante, he was crying. ಅರ್ಥ ಆಯ್ತಾ? ಸ್ವಾಮಿ ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. So, who will tell this? ಸ್ವಾಮಿ ಅವರು ಯಾರು, ಅವರು ಏನಾಗಿದ್ದರು ಎಂದು ನನಗೆ ತಿಳಿಯದು. So, this is told by the Mukyastha will tell to Mantri that I don't know. So ಯಾವಾಗ ಆಯಿತು? The Gandharvasena, after getting scold from the Raja, he will go enquire for a Gandharvasena. First he will go to the Mukyastha. Then the Mukyastha will tell, sorry Mantri, I don't know who is he, I don't know what he was actually ಅಂತ ಹೇಳ್ತಾನೆ. ಅರ್ಥ ಆಯ್ತಾ? That's it. So I have told you, I am telling you in English so that you will understand and write it in your own sentence. Next ಏನಿದೆ? ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ.
So when this happened, when the Mantri, Mukyastha and Mukyastha's wife go to the Madivalti house to check who is Gandharvasena, she will tell Gandharvasena is my lovable donkey and he passed away yesterday. Nenne kanmuchkonbita. Next, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. So who told this? This was told by a Rani. She told this because after knowing that Gandharvasena was a donkey and everyone was just crying because they were seeing the other person crying out loudly. So they felt this is an idiotic and a stupid thing that we have done. So because of this reason, she told, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಅರ್ಥ ಆಯ್ತಾ? I am telling in English purposefully because so that many of the people you won't understand. ಈಸಿಯಾಗಿ ಕನ್ನಡ ಅಷ್ಟು ಈಸಿಯಾಗಿ ಅರ್ಥ ಆಗ್ತಿಲ್ಲ, ಅವರಿಗೋಸ್ಕರ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಕೂಡ ಹೇಳಿದ್ದೀನಿ ನಾನು ಮೊದಲೇ. ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಇಟ್ ವೆರಿ ಈಸಿಯರ್ ಫಾರ್ ಯು ಸೊ ದಟ್ ಯು ಕ್ಯಾನ್ ರೈಟ್ ದ ಆನ್ಸರ್ಸ್ ಆನ್ ಯುವರ್ ಓನ್. ಓಕೆನಾ? ಥ್ಯಾಂಕ್ ಯು. ಕೆಳಗಿನವುಗಳಲ್ಲಿ ನುಡಿಗಟ್ಟು, ಗಾದೆ, ಒಗಟುಗಳನ್ನು ವಿಂಗಡಿಸಿ ಬರೆಯಿರಿ. ಕೆಳಗಡೆ ಯು ಹ್ಯಾವ್ ಅ ನುಡಿಗಟ್ಟು and gade and ogatu. Ogatu is like a puzzle. Who am I? Gade andre proverbs. Okay na? Nudigattu is, gade is a idioms or a idioms is a nudigattu. Gade is a proverb. Okay na? So I have just marked in a blue color alli irodu gade, red color alli irodu nudigattu, and the black and ಏನು lines illa, that is not marked. Those are ogatu. So the picture will be available at the end of the video. Okay na? Vyakarana Mahiti. So you have in the Vyakarana, you have a Ekavachana and a Bahuvachana. So Ekavachana and Bahuvachana, I have done an exclusive video for Ekavachana and Bahuvachana with the complete explanation in English. I'll put the link in the description box so that you can go and refer the Ekavachana and Bahuvachana. You will get the complete information of that. If you already know, you can start practicing these things. If you don't know, if you are new to the Ekavachana and Bahuvachana and also the Lingagalu. So I'll put both the links in the description box. You can watch both the videos and know more about the Ekavachana, Bahuvachana and the Linga. Okay na? Fine. Ekavachana, Bahuvachana is singular and a plural. Linga is a gender. Strilinga is a feminine, masculine and the neutral. Okay? Next you have a Namapada. So Namapada is a noun. Is a noun which tells the name of an animal, place and thing. Correct? Name of a person, place, animal and thing. Name of the person can be your name of a place can be Bengaluru, name of the things can be a pencil, name of an animal can be a cat, dog, anything. ಸೊ ಇಲ್ಲಿ ವಸ್ತುವಾಚಕ ಪದಗಳಲ್ಲಿ ಮುಖ್ಯವಾಗಿ 3 ವಿಧ ಇದೆ. ದೆರ್ ಆರ್ ಮೆನಿ ಡಿಫ್ರೆಂಟ್ ಡಿವಿಷನ್ಸ್ ಟೈಪ್ಸ್ ಆಫ್ ಅ ನಾಮಪದ. ಅದರಲ್ಲಿ ಇನ್ನ ವಸ್ತುವಾಚಕ, ದೇರ್ ಈಸ್ ಕಾಲ್ಡ್ ಅ ವಸ್ತುವಾಚಕ. ಫಸ್ಟ್ ಒನ್, ವಸ್ತುವಾಚಕದಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಇಸ್ ದ ಒನ್ ವೇರ್ ಯು ಹ್ಯಾವ್ ದ ರೂಢಿಯಿಂದ ಬಂದಿರುವಂಥದ್ದು ಕಾಮನ್ ನೌನ್, ದ ಕಾಮನ್ ನೌನ್ಸ್. ಇಟ್ ಕ್ಯಾನ್ ಬಿ ಲೈಕ್ ಅ ರಿವರ್, mountain, ocean, nadi, parvata, betta, all these are namapada, rudanama. Okay, next ankita nama. So I will keep some name for that. So and I know that is a river, but everywhere we have a river. I need some name for that river. So I am keeping the name for that river. That is a ankita nama. For example, Kaveri, Nile, Indian Ocean, ಈ ಥರ ಪೆಸಿಫಿಕ್ ಓಷನ್. ಸೊ ಐ ಆಮ್ ಗಿವಿಂಗ್ ಅ ಪರ್ಟಿಕ್ಯುಲರ್ ನೇಮ್ ಫಾರ್ ದಟ್. ಅದು ಅಂಕಿತ ನಾಮ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಅ ಅನ್ವರ್ಥನಾಮ. ಅನ್ವರ್ಥನಾಮ ಇಸ್ ಬೇಸ್ಡ್ ಆನ್ ದ ಬಿಹೇವಿಯರ್, ಬೇಸ್ಡ್ ಆನ್ ದ ಕ್ವಾಲಿಟಿ. ಓಕೆ, ಸೊ ಏನಿರುತ್ತೆ, ಫಾರ್ ಎಕ್ಸಾಂಪಲ್, ಸೊ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರು. ಸೊ ದೇ ಟೀಚ್, ದೇ ಆರ್ ಅ ಟೀಚರ್. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಅ ಸ್ಟೂಡೆಂಟ್. ಹಿ ಟ್ರೀಟ್ಸ್, ಈಸ್ ಅ ಡಾಕ್ಟರ್, ಸೋಲ್ಜರ್, ಸೈನಿಕ, ವೈದ್ಯರು, ಶಿಕ್ಷಕರು, ವಿದ್ಯಾರ್ಥಿ. ಸೊ ಬೇಸ್ಡ್ ಆನ್ ದ ಪ್ರೊಫೆಷನ್. ಓಕೆ, ಸೊ ವಿ ಹ್ಯಾವ್ ಕೆಪ್ಟ್ ಅ ನೇಮ್. ಅದು ಅನ್ವರ್ಥ ನಾಮ. ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ನೆಕ್ಸ್ಟ್ ಯು ಹ್ಯಾವ್ ಅ ವಿಭಕ್ತಿ ಪ್ರತ್ಯಯ. ಸೊ ದಿಸ್ ವಿಭಕ್ತಿ ಪ್ರತ್ಯಯ ಐ ವಿಲ್ ಬಿ ಡೂಯಿಂಗ್ ಸಪ್ರೇಟ್ಲಿ ಬಿಕಾಸ್ I don't want to mess it up.
I don't want to give a very light information here. I want to give you a detailed information. So I will be doing a separate video on Vibhakti Pratyaya. So I will ask you all to stay tuned for the Vibhakti Pratyaya exercise, which will be uploaded very soon. Okay, so we have done with the lesson. Okay, so you have few activities here. You have one aata kottidare, that you can do it. Okay, last ಅಲ್ಲಿ ಶುಭ ನುಡಿ ಇದೆ. ಲೆಟ್ ಮಿ ಜಸ್ಟ್ ರೀಡ್ ದ ಶುಭ ನುಡಿ. ಯಾವುದೇ ನಿರ್ಣಯ ಕೈಗೊಳ್ಳುವ ಮೊದಲು ತುಂಬಾ ಯೋಚಿಸಿರಿ. ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ ಯು ಹ್ಯಾವ್ ಟು ಥಿಂಕ್. ಹಳ್ಳಿ ಜೀವನವನ್ನು ಪ್ರೀತಿಸಿರಿ. ಎಂಜಾಯ್ ಅಂಡ್ ಲವ್ ದ ವಿಲೇಜ್ ಲೈಫ್. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. Sometimes what happens, we think that this is the truth, but most of the times we have to check it out, verify carefully whether it is a true or not anta. So ade pratyaksha kandaru pramanisi nodu. Even though you see sometimes that will be not a truth. Okay na? So aa tara artha aita. So this is all about the lesson Gandharva Sena. I hope you have enjoyed the lesson Gandharva Sena. Yaru Gandharva Sena? Gandharva Sena is a donkey. Okay, I hope it was useful for you. Most of the where I have told you the explanation in English, I have given the meanings in English. I hope this is easy. From this lesson you will understand the nudigattu gade. Okay na? So ella underline ಮಾಡಿ ಇಟ್ಕೊಳ್ಳಿ. Send a picture to me for the corrections if you have any doubt. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಯು ಕ್ಯಾನ್ ಮೇಲ್ ಟು ಮೀ at yashasvikannadavani@gmail.com. ಇಲ್ಲಿ ಕೂಡ ಮೇಲ್ ಮಾಡ್ಬೋದು. Okay, so thank you so much ಮಕ್ಕಳೇ. Thank you for watching. Like the video, share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. Sharing is always a good. Sharing the knowledge is the best one that you can share in the world. Okay, if you have not yet subscribed, immediate ಆಗಿ subscribe ಮಾಡ್ಕೊಳ್ಳಿ and bell icon na press ಮಾಡಿ, so that you will get a notification as and when I upload the video. Okay, so wait for the Vibhakti Pratyaya exercise, which will be uploaded very soon, and watch the grammar Linga and Vachana, where the link is mentioned in the description box. Okay, so thank you so much once again. We will meet you all. ಮತ್ತೆ ಮುಂದಿನ ಒಂದು ಪಾಠದಲ್ಲಿ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.